Third question, 3 by 2x plus 5 by 3y equals 7. 9x minus 10y equals 14. ಸೊ ಇದು ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಕನ್ಕ್ಲೂಡ್ ಮಾಡಬೇಕು. ಸೊ ರೇಷಿಯೋಸ್ನ ಕಂಪೇರ್ ಮಾಡೋಣ. A1 ಪ್ಲೇಸಲ್ಲಿ ಏನಿದೆ, A1 ಈಕ್ವಲ್ಸ್ 3/2. A2 ಪ್ಲೇಸಲ್ಲಿ ಏನಿದೆ 9. B1 ಪ್ಲೇಸಲ್ಲಿ ಏನಿದೆ 5/3 ಆ್ಯಂಡ್ B2 ಪ್ಲೇಸಲ್ಲಿ -10. C1 7, C2 14. ಸೊ ಇಂಟರ್ಸೆಪ್ಟಿಂಗ್ ಹೌದಾ ಅಲ್ವಾ ಅಂತಂದರೆ A1 by A2 is not equals to B1 by B2 ಆದರೆ ನಾವು ಅವಾಗ ಇಂಟರ್ಸೆಪ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಸೊ A1 ಏನು ಕೊಟ್ಟಿದ್ದಾರೆ 3/2. ಸೊ A2 ಕೊಟ್ಟಿದ್ದಾರೆ 9. ಓಕೆನಾ, ಈಕ್ವಲ್ಸ್ B1 5/3 ಆ್ಯಂಡ್ B2 ಈಸ್ -10. ಇದೇನಾಗ್ತದೆ 3/2 ಇಂಟು ಇಲ್ಲೇನಿಲ್ಲ ಅಂದರೆ ಡಿನಾಮಿನೇಟರ್ 1 ಇರ್ತದೆ. ಇದು ಮೇಲ್ಗಡೆ ಹೋದರೆ ಏನಾಗ್ತದೆ 1/9 ಈಕ್ವಲ್ಸ್ 5/3 -10 ಡಿವೈಡ್ ಬೈ 1 ಇದ್ದಂಗೆ. ಇದು ಮೇಲ್ಗಡೆ ಹೋದರೆ ಏನಾಗ್ತದೆ 1 / -10. ಓಕೆನಾ, ಸೊ ಇವಾಗ A1 by A2 B1 by B2 ನೋಡೋಣ ಏನಾಗ್ತದೆ ಅಂತ. ತ್ರೀ ಒನ್ಸ 3 3s ಎಷ್ಟಾಯ್ತದು 1/6. 5 1s 5 2s ಎಷ್ಟಾಯ್ತದು 1/-6 ಅದಲ್ವಾ. 1/-6. 1/6 is not equals to 1/-6. So ಇಂಟರ್ಸೆಪ್ಟಿಂಗ್ ಅಂದರೆ ಒಂದು ಸೊಲ್ಯೂಷನ್ ಇದೆ, ಇಂಟರ್ಸೆಪ್ಟಿಂಗ್ ಪಾಯಿಂಟೇ ಅದರ ಸೊಲ್ಯೂಷನ್ ಆಗ್ತದೆ. ಸೊ ಒಂದು ಸೊಲ್ಯೂಷನ್ ಇದೆ ಅಂತಂದ್ರೆ ಏನಾಯ್ತು ಕನ್ಸಿಸ್ಟೆಂಟ್ ಪೇರ್. ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ನೆಕ್ಸ್ಟ್ ಪೇರ್, ಫೋರ್ತ್ ಪೇರ್, 5x minus 3y equals 11 and other one minus 10x plus 6y equals -22. ratios na compare ಮಾಡಿ whether they are intersecting or coincident or parallel check ಮಾಡಬೇಕು first. So A1 is 5 and A2 is -10 and B1 is -3, B2 is 6. So nodi these two are not equal. So A1 by A2 is not equals to B1 by B2 means intersecting lines. ಇಂಟರ್ಸೆಕ್ಟಿಂಗ್ ಅಂದರೆ ಈ ಎರಡೂ ಲೈನ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಸೊ ಇಂಟರ್ಸೆಕ್ಟ್ ಯಾವ ಪಾಯಿಂಟಲ್ಲಿ ಆಗ್ತದೆ ಅದೇ ಪಾಯಿಂಟು ಈ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಗೆ ಸೊಲ್ಯೂಷನ್ ಆಗ್ತದೆ. ಸೊಲ್ಯೂಷನ್ ಇದೆ ಅಂದ್ರೆ ಅರ್ಥ ಕನ್ಸಿಸ್ಟೆಂಟ್. ಓಕೆ, ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. Fifth one, 4/3x plus 2y equals 8. 2x plus 3y equals 12. ರೇಷಿಯೋನ ಕಂಪೇರ್ ಮಾಡಿಬಿಟ್ಟು ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ ಅಂತ ಹೇಳ್ಬೋದು. ಸೊ A1 ಏನಿದೆ ಇಲ್ಲಿ 4/3 ಡಿವೈಡ್ ಬೈ A2 ಎಷ್ಟಿದೆ 2 and B1 is 2, B2 is 3.
4/3 ಇಂಟು 1/2. 2 1s 2 2s ಇದೆಷ್ಟಾಯಿತು 2/3. a1/a2 ಎಷ್ಟಾಯಿತು 2/3. ದಿಸ್ ಈಕ್ವಲ್ಸ್ b1/b2 ಎಷ್ಟಿದೆ 2/3. ಈಗ ನೆಕ್ಸ್ಟ್ c1/c2. c1/c2 ಎಷ್ಟಿದೆ 8/12. 4 2s 4 3s. ಸೊ ಏನಾಯಿತು a1/a2 2/3, b1/b2 2/3, c1/c2 2/3. a1/a2, b1/b2, c1/c2 all are equal. That means all are equal means coincident pair. Coincident. So coincident ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಇದೆ ಅಂತ ಅರ್ಥ. ಸೊ ಇನ್ಫೈನೈಟ್ ಸೊಲ್ಯೂಷನ್ ಇದೆ ಅಂತ ಅಂದರೆ ಕನ್ಸಿಸ್ಟೆಂಟ್ ಪೇರ್. ಕನ್ಸಿಸ್ಟೆಂಟ್ ಪೇರ್.